ಇರಾನ್ ಸುಪ್ರೀಂ ಲೀಡರ್ಗೆ ಟ್ರಂಪ್ ಇದೀಗ ನೇರ ವಾರ್ನ್ ಮಾಡಿದ್ದಾರೆ. ಅಯತುಲ್ಲಾ ಖಮೇನಿಗೆ ಇರಾನ್ ವಿರುದ್ಧ ಸಮರ ಸಾರೋದಕ್ಕೆ ಈಗ ಅಮೆರಿಕ ಕೂಡ ಮುಂದಾಗ್ತಾ ಇದೆ ಅನ್ನುವಂಥದ್ದು ಕೆಲ ನಡೆಗಳಿಂದ ಗೊತ್ತಾಗ್ತಾ ಇದೆ. ಇರಾನ್ ಮೇಲೆ ದಾಳಿ ನಡೆಸುವ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಹಳ ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಧ್ಯಪ್ರಾಚ್ಯ ಭಾಗದಲ್ಲಿ ಸೇನೆ ನಿಯೋಜಿಸುವ ಬಗ್ಗೆ ಈ ವಿಷಯ ಅಂತ ಅಂದ್ರೆ ಇರಾನ್ನ ಅಕ್ಕಪಕ್ಕದ ದೇಶಗಳಲ್ಲಿ ಅಮೆರಿಕದ ಸೇನಾ ನೆಲೆ ಹೊಂದಿದೆ. ಬಹಳಷ್ಟು ಮಂದಿ ಅಮೆರಿಕದ ಸೈನಿಕರುಗಳು ಕೂಡ ಇದ್ದಾರೆ. ಒಂದು ಸೂಚನೆ ಬಂದ್ರೆ ಇದೀಗ ಇರಾನ್ ಮೇಲೆ ಅಟ್ಯಾಕ್ ಮಾಡುವಂತ ನಿಟ್ಟಿನಲ್ಲಿ ಅಮೆರಿಕ ಕೂಡ ಮುಂದಾಗುವಂತ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯೂ ಕೂಡ ಆ ಭಾಗದಲ್ಲಿದೆ. ಹೀಗಾಗಿ ಇದೀಗ ಅಮೆರಿಕ ಅಧ್ಯಕ್ಷ ತೆಗೆದುಕೊಳ್ಳುವಂತ ನಿರ್ಧಾರ ಏನಿದೆ ಅದು ಇರಾನ್ನ ಕೌಂಟರ್ ಅಟ್ಯಾಕ್ ಮೇಲೆ ಬಹಳ ಹೊಡೆತ ಬೀಳ್ಬೋದು ಅಂತ ಕಾಣಿಸುತ್ತೆ. ವಿಷಯ ಅಂತ ಅಂದ್ರೆ ಇಲ್ಲಿ ಇಸ್ರೇಲ್ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೊದಲಿಗೆ ಹೇಳಿದ್ದೇನು, ನನ್ನ ಒಪ್ಪಿಗೆ ಇರಲಿಲ್ಲ ಅಥವಾ ನಮ್ಮ ಗಮನಕ್ಕೆ ಇದು ಬಂದಿಲ್ಲ ಅಂತ ಹೇಳಿದ್ದರು. ಹಾಗಾಗಿ ಇಸ್ರೇಲಿನಲ್ಲಿ ಅಮೆರಿಕವನ್ನ ಗಣನೆಗೆ ತೆಗೆದುಕೊಳ್ಳದೆ ಫಸ್ಟ್ ಏನು ಮಾಡಬೇಕು ಆ ಕೆಲಸವನ್ನ ಮಾಡಿಬಿಟ್ಟಿದೆ. ಇದೀಗ ಕೌಂಟರ್ ಅಟ್ಯಾಕ್ ಕೂಡ ಇರಾನ್ ಕಡೆಯಿಂದ ಹೆಚ್ಚಾಗ್ತಾ ಇದೆ. ಅಮೆರಿಕ ಕೂಡ ತನ್ನ ಮಿತ್ರ ರಾಷ್ಟ್ರ ಇಸ್ರೇಲ್ ಪರವಾಗಿ ನಿಲ್ಲುವಂತ ನಿಟ್ಟಿನಲ್ಲಿ ಇದೀಗ ವ್ಯವಸ್ಥೆ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.